ಅಮ್ಮ ಸತ್ತೋಗ್ತೀನಪ್ಪ ದೇವ್ರೆ, ನಾನೇನು ಬಿಟ್ಬಿಟ್ರು ನಿಮಗೆ ಕೈ ಮುಗಿತೀರಿ. ಏಯ್ ಯಾರೋ ನೀವು, ಏನ್ ಬೇಕೋ ನಿಮ್ಗೆ? ಬಿಟ್ಬಿಡ್ರೋ ನನ್ನ. ಏಯ್ ಯಾರೋ ನೀವು, ಯಾರೋ ನೀವು ಹೇಳ್ರೋ ಪ್ಲೀಸ್. ಯಾಕ್ರೋ ನನ್ನ ಹಿಂಗೆ ಕಟ್ಟಾಕಿ ಟಾರ್ಚರ್ ಮಾಡ್ತಾ ಇದ್ದೀರಾ? ಏಯ್ ಏನೋ ಸಿಗುತ್ತೆ ನಿಮ್ಗೆ ಇದ್ರಲ್ಲಿ. ಏಯ್ ನಿಮ್ಗೇನು ಬೇಕೋ ಹೇಳ್ರೋ, ನನ್ನನ್ನು ಬಿಟ್ಬಿಡ್ರೋ ಪ್ಲೀಸ್ ಕಣ್ರೋ. ಏಯ್ ಪ್ಲೀಸ್ ಕಣ್ರೋ, ಯಾರೋ ಒಬ್ರು ಬಂದು ಮಾತಾಡ್ರೋ. ನಿಮ್ಗೇನು ಬೇಕು ಅಂದ್ರೆ ಅದನ್ನು ಕೊಡ್ತೀನಿ. ಏಯ್ ಗಂಟು ಬಿಚ್ಚಿರೋ ಪ್ಲೀಸ್ ಕಣ್ರೋ. ಸಾಯೋ ಥರ ಆಗಿದೆ ಕಣ್ರೋ. ಬನ್ರೋ ಪ್ಲೀಸ್ ಕಣ್ರೋ. ಈ ಫೋನ್ ಬೇರೆ. ಯಾರೋ ಆಗ್ಲಿಂದ ನನಗೆ ಫೋನ್ ಮಾಡ್ತಾನೆ ಇದ್ದಾರೆ. ಇನ್ಯಾರು ಊರ್ಬಿಳನ್ನ ಫೋನ್ ಮಾಡ್ತಾ ಇರ್ತಾಳೆ. ಫೋನ್ ತೆಗ್ದಿಲ್ಲ ಅಂತ ಬೈಕೋತಾ ಇದೆಯಾ ಅಲ್ವಾ ನೀನು? ನಿನ್ಗೇನು ಗೊತ್ತೇ ನನ್ನ ಕಷ್ಟ? ನನ್ನ ಜೊತೆ ನೀನು ಇಲ್ಲಿದ್ದಿದ್ರೆ ನಿಂಗೆ ಅರ್ಥ ಆಗ್ತಿತ್ತು. ಬೈಕೋತ್ಯಾ? ಎಷ್ಟು ಬೈಕೋತ್ಯಾ ಬೈಕೋಳೆ. ನಿಮಗೆ ಕೈ ಮುಗಿತೀನಿ ಕಣ್ರು, ನನ್ನ ಬಿಟ್ಬಿಡ್ರೋ. ಏಯ್ ನಿಮಗೇನು ಬೇಕೋ ಕೊಡ್ತೀನೋ. ಪ್ರಾಣ ಹೋಗೋ ಥರ ಇದೆ ಕಣ್ರು. ಯೂಸ್ಲೆಸ್ ಫೆಲೋ ಇವನು. ಅದು ಎಲ್ಲಿಗೆ ಹೋಗಿದ್ದಾನೋ ಏನೋ, ಫೋನ್ ಕೂಡ ಎತ್ತುತ್ತಾ ಇಲ್ಲ. ಏನ್ ಹಾಗೆ ನೋಡ್ತಿದ್ದೀರಾ? ಏನ್ ಹಾಗಿದೆಯಾ ಅಂತ ನೋಡ್ತಾ ಇದ್ದೀನಿ. ನೀರೇನಾದರೂ ಬೇಕಾ? ಇಲ್ಲ ಅಂದ್ರೆ BP ಟ್ಯಾಬ್ಲೆಟ್ ಏನಾದರೂ ತರಿಸ್ಲಾ? ಏನು ವ್ಯಂಗ್ಯ ಮಾಡ್ತಿದ್ದೀರಾ? ಯಾರಾದರೂ ತಂದ್ಕೊಡೋವರೆಗೂ ಒಂದು ಲೋಟ ನೀರು ಕುಡಿಯೋಕ್ಕೂ ಆಗಲ್ಲ, ನೀವು ನನಗೆ ನೀರು ಕೊಡ್ತೀರಾ? ನೋಡಿದ್ಯಾ, ನಾನು ಆ ವಿಷಯ ಮರೆತು ಹೋಗಿ ಕೂಡ ನಾನು ನಿನಗೆ ನೀರು ಕೊಡ್ತೀನಿ ಅಂತ ಹೇಳ್ತೀನಿ ಅಂದ್ರೆ ನನಗಿಂತ ನಿನ್ನ ಪರಿಸ್ಥಿತಿನೇ ಎಷ್ಟು ಕೆಟ್ಟದಾಗಿ ಕಾಣಿಸ್ತಿದೆ ಅಂತ. ನಿಮಗೆ ಈ ವಿಷಯ ಇವಾಗ ಗೊತ್ತಾಯ್ತಾ? ಯಾವಾಗ ನಿಮ್ಮ ಲೈಫು ಈ ವೀಲ್ ಚೇರಿಗೆ ಅಟ್ಯಾಚ್ ಆಗೋಯ್ತೋ ಆಗಲೇ ನನ್ನ ಲೈಫು ಹಾಳಾಗೋಯ್ತು ಅಂತ ಗೊತ್ತಾಯ್ತು. ಅದು ಯೋಚನೆ ಮಾಡೋರ ಮೇಲೆ ನಿಂತಿರುತ್ತೆ ಊರ್ಮಿಳಾ. ನನ್ನ ಪರಿಸ್ಥಿತಿನ ನೀನು ಜವಾಬ್ದಾರಿ ಅಂತ ಅನ್ಕೊಂಡ್ರೆ ಸಂತೋಷವಾಗಿರ್ತಿದ್ದೆ. ಅದೇ ಭಾರ ಅನ್ಕೊಂಡ್ರೆ ನಿನಗೆ ನೋವೇ ಇರೋದು. ಅಷ್ಟಕ್ಕೂ ನಿಮಗೇನು ಬೇಕು ಈಗ? ನಿನ್ನಿಂದ ನಾನು ಕೇಳೋವಂಥದ್ದು ನೀನು ಯಾವತ್ತೂ ಕೊಡೋಕ್ಕಾಗಲ್ಲ ಬಿಡು. ತಪ್ಪುಗಳನ್ನು ಮಾಡೋದು ತುಂಬ ಸುಲಭ, ಆದರೆ ಮಾಡೋ ತಪ್ಪಿಗೆ ಉತ್ತರ ಕೊಡಬೇಕಾದ ಒಂದು ದಿನ ಬರುತ್ತೆ ಅನ್ನೋದ್ರ ಮಾತ್ರ ನೀನು ಮರಿಬೇಡ. ತಪ್ಪ? ಯಾವ ತಪ್ಪು? ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಗೊತ್ತಿಲ್ಲ, ಆದರೆ ನಿನ್ನ ಟೆನ್ಷನ್ ನೋಡ್ತಿದ್ರೆ ಗೊತ್ತಾಗ್ತಾ ಇದೆ ನೀನೇನೋ ತಪ್ಪು ಮಾಡ್ತಾ ಇದೀಯಾ ಅಂತ. ಅಂದರೆ ನಿಮ್ಮ ಕಣ್ಣಿಗೆ ನಾನು ತಪ್ಪು ಮಾಡೋಳ ಥರ ಕಾಣಿಸ್ತಾ ಇದ್ದೀನಾ? ನನಗೆ ಹೇಗೆ ಕಾಣಿಸ್ತಿದ್ಯಾ ಅನ್ನೋದು ನಿನ್ನ ಅಂತರಾತ್ಮನ ಕೇಳ್ಕೊ. ಅದೇ ನಿನಗೆ ಖಂಡಿತ ಉತ್ತರ ಕೊಡುತ್ತೆ. ಈ ಮನೇಲಿ ನೀನು ಮಾಡ್ತಿರೋದು ಸರಿನೋ ತಪ್ಪು ಅಂತ ನಿನಗೆ ಗೊತ್ತಾಗತ್ತೆ. ಮೊದಲೇ ನಾನು ಟೆನ್ಷನಲ್ಲಿದ್ದರೆ ಮಧ್ಯದಲ್ಲಿ ಇವ್ರ ಬೋಧನೆ ಬೇರೆ ಕೇಳಬೇಕು. ಅಲ್ಲ, ಏನು ಮಾತಾಡ್ತಾರೆ ಅಂತ ಅವ್ರಿಗೆ ಅರ್ಥ ಆಗಬೇಕು. ಆದರೆ ಯಾರು ಏನೇ ಹೇಳಿದ್ರು ಆ ವೈದೇಹಿ ಮೇಲೆ ನಾನು ಸೇಡ್ ತೀರಿಸ್ಕೊಳ್ಳೋವರೆಗೂ ಸುಮ್ಮನಾಗಲ್ಲ.
ಏನ್ ಮಾಡ್ತಿದ್ದಾನೆ? ನೀವೇ ಕೇಳಿಸ್ಕೊಳ್ಳಿ. ಏಯ್ ಯಾರೋ ನೀವು? ಏಯ್ ನನ್ ಬಿಟ್ಬಿಡ್ರೋ. ನಿಮ್ಗೆ ಏನ್ ಬೇಕಾ ಹೇಳ್ರೋ, ನನ್ ಬಿಟ್ಬಿಡ್ರೋ, ನಿಮ್ ಕೈ ಮುಗಿತೀನಿ. ಏಯ್ ಕೇಳಿಸ್ಕೊಂಡ್ರಲ್ವಾ? ಇದು ಪರಿಸ್ಥಿತಿ. ಬಾವಾ, ಹಾಗಾದ್ರೆ ನಾವು ಕೇಳುವಂತ ಸಮಯ ಬಂದಾಯ್ತು. ಇವಾಗ ಹೇಳ್ಬೋದು ಅನ್ಸುತ್ತೆ. ಕೇಳೋಣ ಬಾ. ವೈದೇಹಿ, ಎಂಥದೇ ಪರಿಸ್ಥಿತಿ ಬಂದರೂ ನಾವೇ ಅಂತ ಅವನಿಗೊಂದಿಷ್ಟು ಅನುಮಾನ ಬರಬಾರ್ದು. ನಾವು ಅಂತ ಗೊತ್ತಾದ್ರೆ ನಾವು ಏನು ಮಾಡಲ್ಲ ಅಂತ ಧೈರ್ಯ ಬಂದ್ಬಿಡುತ್ತೆ ಅವನಿಗೆ. ಹಾಗೆ ಆಗ್ಲಿ ಬಾವಾ. ಬಾವ ಅಲ್ಲ, ಬಹದ್ದೂರ್. ಸರಿ ಬಹದ್ದೂರ್, ಹೇಗಾದ್ರೂ ಮಾಡಿ ಇವತ್ತು ಅವನ ಹತ್ರ ನಿಜ ಹೇಳಿಸ್ಬೇಕು. ಒಂದು ನಿಮಿಷ ಇರಿ. ಒಳಗಡೆ ಮೆಣಸಿನ್ಕಾಯಿ ಹೊಗೆ ಜಾಸ್ತಿ ಇದೆ, ನಿಮ್ಗೆ ತಡ್ಕೊಳಕ್ಕಾಗಲ್ಲ. ನಾನು ಕ್ಲೀನ್ ಮಾಡ್ತೀನಿ ರೀ. ತೆಗ್ದಿದ್ದೀನಿ, ಬನ್ನಿ. ಏಯ್ ಯಾರೋ ನೀವಲ್ಲ? ಸ್ವಲ್ಪ ಹೊತ್ತಾಗಿದ್ರೆ ಸತ್ತೋಗಿರ್ತಿದ್ದೆ. ಸಾವು ಅಂದ್ರೆ ಅಷ್ಟು ಭಯನಾ ನಿನಗೆ? ಆದ್ರೆ ಬೇರೆಯವ್ರು ಎಷ್ಟು ಜನ ಸತ್ರು ಪರವಾಗಿಲ್ವಾ? ನಾನು ಯಾರನ್ನು ಸಾಯಿಸಿಲ್ಲ. ಯಾರು ನೀವು? ಏನ್ ಬೇಕು ನಿಮ್ಗೆ? ನಿಮಗೆ ಕೈ ಮುಗಿತೀನಿ, ಹೇಳಿ. ಬಹದ್ದೂರ್, ಏನ್ ಬೇಕು ಅಂತ ಕೇಳ್ತಾ ಇದ್ದಾನಲ್ವಾ, ಕೇಳು. ಕೇಳಿದ್ರೆ ಕೊಟ್ಬಿಡ್ತೀಯಾ? ಕೇಳಿದ್ರೆ ಕೊಟ್ಬಿಡ್ತೀಯಾ? ಹೇಳೋ, ಬೋಲ್. ಕೊಡ್ತೀಯಾ? ಕೊಡ್ತೀನಿ, ಹೇಳಿ. ಅಮ್ಮ ಅಮ್ಮ, ಏನ್ ಬೇಕು ನಿಮ್ಗೆ? ಅಷ್ಟಕ್ಕೂ ಯಾರು ನೀವು? ನೀನ್ ಕದ್ದಿರೋ ಒಡವೆಗೆ ಓನರು. ಒಡವೆನಾ? ಯಾವ ಒಡವೆ? ನಂಗೇನು ಗೊತ್ತಿಲ್ಲ. ಬಹದ್ದೂರ್, ಗೊತ್ತಿಲ್ದೇ ಇರೋ ಒಂಥರ ಹೇಗ್ ಮಾತಾಡ್ತಿದ್ದಾನೆ ದೇಕೋ. ನೀನ್ ಕದ್ದಿರೋ ದೇವ್ರ ಒಡವೆ ಕಣ. ದೇವ್ರ ಒಡವೆನಾ? ನನಗೇನು ಗೊತ್ತಿಲ್ಲ. ಮತ್ತೆ ದೇವ್ರ ಒಡವೆ ಅಂತಿದ್ದೀರಾ? ನಿಮ್ಮ ಒಡವೆ ಹೇಗಾಗುತ್ತೆ? ನೀನ್ ಕೊಟ್ರೆ ಅವು ನಮ್ದೇ ಆಗುತ್ತೆ. ಆದ್ರೂ ಆ ಒಡವೆ ನಮ್ಗಷ್ಟು ಮುಖ್ಯ ಏನಲ್ಲ. ಆದ್ರೆ ನಿಮ್ಮ ಕುಟುಂಬಕ್ಕೆ ತುಂಬಾ ಮುಖ್ಯವಾದಂತಲ್ಲ. ಅವನ ದೇವ್ರಿಗೆ ಅಲಂಕಾರ ಮಾಡಿದ್ರೆ ಶಾಪ ಹೋಗುತ್ತಂತಲ್ಲ. ನಿಮ್ಗೆ ಇವೆಲ್ಲ ಹೇಗ್ ಗೊತ್ತು? ಅದು ನಿನಗ್ ಬೇಡದೇ ಇರೋ ವಿಚಾರ. ಚುಪ್. ಆ ಒಡವೆ ನಮಗ್ ಕೊಟ್ರೆ ಅದನ್ನ ನಿಮ್ ಕುಟುಂಬಕ್ಕೆ ಕೊಟ್ಟು ಟಿವಿಲಿ ಹೇಳಿದ್ರಲ್ಲ ವಾರಸತ್ವ ಸಂಪತ್ತು, ಅದನ್ನ ನಾವು ತಗೋತೀವಿ. ಹೇಳೋ, ಅದರಿಂದ ನಮ್ಮ ಮಗುಗೆ ಬಂಗಾರದ ಮನೆ ಕಟ್ಟಿಸ್ತೀವಿ. ನಂಗೇನು ಗೊತ್ತಿಲ್ಲ. ನಂಗೇನು ಗೊತ್ತಿಲ್ಲ. ಬೋಲ್ ಬೋಲ್, ಹೇಳೋ. ನಂಗೆ ಗೊತ್ತಿಲ್ಲ. ಅಮ್ಮ, ಬಿಟ್ಬಿಡು. ಏನ್ ಕೇಳಿದ್ರು ಕೊಡ್ತೀನಿ ಅಂದ್ಯಲ್ಲ, ಹೇಳೋ. ಬಿಟ್ಬಿಡು. ಬಿಟ್ಬಿಡು. ನೀವೆಷ್ಟೇ ಹೊಡೆದು ಟಾರ್ಚರ್ ಮಾಡಿದ್ರು ನಾನು ಹೇಳಲ್ಲ ಕಣೋ. ರಾಜ ಆಗ್ಬೇಕು ಅನ್ನೋದು ನನ್ನ ಚಿಕ್ಕ ವಯಸ್ಸಿನ ಕನ್ಸು ಕಣೋ. ಇವಾಗ ಅವಕಾಶ ಬಂದಿದೆ. ಬೇಕಾದ್ರೆ ನಿಮ್ ಕೈಯಲ್ಲಿ ಸಾಯಕ್ಕಾದ್ರೂ ರೆಡಿ ನಾನು. ಆದ್ರೆ ಒಡವೆ ಕೊಟ್ಟು ಬೀದಿಗೆ ಬರಕ್ ಮಾತ್ರ ನಾನು ರೆಡಿ ಇಲ್ಲ. ನಂಗೆ ಗೊತ್ತಿಲ್ಲ. ನಂಗೇನು ಗೊತ್ತಿಲ್ಲ. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಬಹದ್ದೂರ್, ಗೊತ್ತಿಲ್ಲ ಅಂತಿದ್ದಾನೆ. ಹೇಗ್ ಬಾಯಿ ಬಿಡಿಸ್ಬೇಕು ಅಂತ ಮೇರೆಕೋ ಮಾಲೂಮ್. ಇಲ್ಲಿವರೆಗೂ ಮೆಣಸಿನ್ಕಾಯಿ ಹೊಗೆಯಲ್ಲಿದ್ದ. ಮತ್ತೆ ಹೊಗೆನ ಕೊಟ್ರೆ
ಕೆಮ್ಮಕ್ಕಾಗದೆ ನಿಜಕ್ಕಾಗ್ತಾನೆ. ಇಲ್ಲ ಇಲ್ಲ ಬೇಡ. ಬಹದ್ದೂರ್, ಹೇಗಾದ್ರೂ ಅವರು ನಿಜ ಹೇಳ್ಬೇಕು, ನನ್ ಮಗುಗೋಸ್ಕರ. ಹೇಳ್ತಾನೆ, ಹೇಳ್ದೆ ಎಲ್ಲಿಗೆ ಹೋಗ್ತಾನೆ? ಆ ಒಡವೆ ನಮಗೆ ಸಿಗುತ್ತೆ, ಅದರಿಂದ ನಮ್ಮ ಮಗುಗೊಂದು ಮನೆ ಕಟ್ಟಿಸ್ಕೊಡ್ತೀವಿ. ಹೇಳೋ. ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಹಿಂಗೆ ಬಿಟ್ರೆ ನನ್ನ ಸಾಯಿಸ್ಬಿಡ್ತಾರೆ. ಏನೋ ಒಂದು ಹೇಳಿ ಇಲ್ಲಿಂದ ತಪ್ಪಿಸ್ಕೋಬೇಕು. ಗೊತ್ತಿಲ್ವಾ? ಗೊತ್ತಿಲ್ವಾ? ಬಹದ್ದೂರ್, ಛೇ, ಸತ್ತೋದ್ನಾ? ಬದುಕಿದಾನೆ ಬಹದ್ದೂರ್, ಪ್ರಜ್ಞೆ ಹೋಗಿದೆ ಅಷ್ಟೇ. ಅವನು ಪ್ರಜ್ಞೆ ಬಂದಮೇಲೆ ಸತ್ಯ ತಿಳ್ಕೊಳ್ಳೋಣ ಬನ್ನಿ. ಇವ್ರು ಯಾರೋ ಬಂದು ನನ್ನ ಹಿಡ್ಕೊಂಡಿದಾರಲ್ಲ. ಯಾರೋ ನೀವು? ಕೆಮ್ಮಿದಕ್ಕೆ ಪ್ರಜ್ಞೆ ಬಂದಿದೆ ಅಂತ ಮತ್ತೆ ಹೊಡಿತಾರೆ. ಏನು ಮಾಡಿದ್ರು ಒಡವೆ ಬಗ್ಗೆ ಮಾತ್ರ ಏನೂ ಹೇಳ್ಬಾರ್ದು. ಸಾಯಿಸಲ್ಲ, ಸಾಯಿಸಲ್ಲ, ಬರೀ ಹೊಡಿತಾರಷ್ಟೇ. ಹೌದು, ಸತ್ತಂಗೆ ಆ್ಯಕ್ಟ್ ಮಾಡ್ತೀನಿ. ನಿಜ ಗೊತ್ತಾಗುತ್ತೆ ಅಂತ ಎಷ್ಟೋ ಆಸೆ ಇಟ್ಕೊಂಡು ಬಂದಲ್ಲ ಬಾವ, ಆದ್ರೆ ಎಷ್ಟೇ ಕೇಳಿದ್ರು ಗೊತ್ತಿಲ್ಲ ಅಂತಾನೆ ಇದ್ದಾನಲ್ಲ. ಅಷ್ಟು ಸುಲಭವಾಗಿ ಎಲ್ಲಿ ಹೇಳ್ತಾನೆ ವೈದೇಹಿ? ಎಷ್ಟು ಹಿಂಸೆ ಕೊಟ್ರು ಹೇಳ್ತಾ ಇಲ್ಲ ಅಂತಂದ್ರೆ ನನಗೆ ಯಾಕೋ ಭಯ ಆಗ್ತಾ ಇದೆ ಬಾವ. ಆ ಆಭರಣಗಳು ಸಿಗದೆ ಹೋದ್ರೆ ಆ ಶಾಪನ ಮಗುಗೆ ಯಾವುದೋ ಗಂಡಾಂತರದ ರೂಪದಲ್ಲಿ ತೊಂದರೆ ಕೊಟ್ಟೆ ಕೊಡತ್ತೆ. ಇವಾಗ ಹೇಗ್ ಬಾವ? ಅಷ್ಟಕ್ಕೂ ಆ ಆಭರಣ ಎಲ್ಲಿದೆ ಅಂತ ವಾಲಿ ಗೊತ್ತಿದ್ಯಾ? ತಿಳ್ಕೊಳ್ಳೋಂಥ ಅವಕಾಶ ಇದೆ ವೈದೇಹಿ. ನಮ್ಮನೆಯವ್ರಿಗೆ ಬಿಟ್ರೆ ಹೊರಗಡೆ ಯಾರಿಗೂ ಈ ವಿಚಾರ ಗೊತ್ತಿಲ್ಲ. ಮನೇಲಿರೋರ್ ಮೇಲೆ ಅನುಮಾನ ಪಡಬೇಕು ಅಂತ ಹೇಳಿದ್ರೆ ಅದ್ರಲ್ಲಿ ಬರೋ ಮೊದಲನೇ ವ್ಯಕ್ತಿ ಈ ವಾಲಿನೇ. ಹಾಗಾದ್ರೆ ಅಷ್ಟೆಲ್ಲ ತೊಂದರೆ ಕೊಟ್ರು ಯಾಕೆ ಹೇಳ್ತಾ ಇಲ್ಲ? ಅಷ್ಟು ಚಿನ್ನನ ಈಸಿಯಾಗಿ ಕೊಡಲ್ಲ ವೈದೇಹಿ. ಜೊತೆಗೆ ತಾವೇ ಕದ್ದಿದ್ದೀವಿ ಅಂತ ಯಾರು ಒಪ್ಕೊಳ್ಳಲ್ಲ ಅಲ್ವಾ? ಅದಕ್ಕೆ ಬಾಯಿ ಬಿಡ್ತಿಲ್ವೇನೋ ಅನ್ಸುತ್ತೆ. ಒಂದು ವೇಳೆ ವಾಲಿ ಅಲ್ಲದೆ ಹೋದ್ರೆ ನಾವು ಅನುಮಾನ ಪಡೋ ಲಿಸ್ಟಲ್ಲಿ ಒಂದು ಹೆಸರು ಕಡಿಮೆ ಆಗುತ್ತೆ ಹೊರತು ನಮ್ಮ ಪ್ರಯತ್ನ ಅಂತೂ ನಿಲ್ಲಲ್ಲ. ನನಗೆ ಯಾಕೋ ವಾಲಿ ಸತ್ತು ಹೋಗೋ ಹಾಗಿದ್ದಾನೆ ಅನ್ಸುತ್ತೆ. ವೈದೇಹಿ, ಅವನಷ್ಟು ಈಸಿಯಾಗಿ ಸಾಯಲ್ಲ. ನನಗೇನೋ ಖಚಿತವಾಗಿ ಅವನೇ ಕಳ್ಳ ಅಂತ ಅನ್ನಿಸ್ತಾ ಇದೆ. ಇವತ್ತಿಲ್ಲ ಅಂದ್ರೆ ನಾಳೆ, ನಾಳೆ ಇಲ್ಲ ಅಂದ್ರೆ ನಾಡಿದ್ದು. ಬಾಯಿ ಬಿಡಲೇಬೇಕಲ್ಲ ಅವನು. ನಾಗಸಾಧುಗಳು ಹೇಳಿದ ಮಾತು ಕೇಳಿಸ್ಕೊಂಡೆ ಅಲ್ಲ? ನಮ್ಮಿಂದನೇ ಅಖಂಡ ದೀಪ ಬೆಳಗಿದ್ದು, ನಮ್ಮಿಂದನೇ ಆ ನೆಲಮಾಳಿಗೆ ತೆರೆದುಕೊಂಡಿದ್ದು, ನಮ್ಮಿಂದನೇ ಆ ಆಭರಣಗಳು ಸಿಗುತ್ತೆ. ನಮ್ಮಮ್ಮನ ಮನೆಯಿಂದ ನಮ್ಮನೆಗೆ ವಾಪಸ್ ಹೋಗೋಷ್ಟರಲ್ಲಿ ನಿಜ ಗೊತ್ತಾಗ್ಬೇಕು ಬಾವ. ಯಾವ ಭಯನೂ ಇಲ್ಲದೆ ನಾವು ಮನೆ ಕಾಲಿಡಬೇಕು. ಯಾವ ಆಭರಣಗಳಿಂದ ದೇವ್ರಿಗೆ ಅಲಂಕಾರ ಮಾಡಿದ್ರೆ ನಾವು ಶಾಪದಿಂದ ವಿಮೋಚನೆ ಹೊಂತೀವೋ ಆ ಆಭರಣ ನಮ್ಮ ಹತ್ರ ಇಲ್ಲ, ಯಾರೋ ಕದ್ಕೊಂಡು ಹೋಗಿದ್ದಾರೆ. ವಾರಸತ್ವ ಸಂಪತ್ತು ಸಿಕ್ಕಿದೆ ಅಂತ ಹೇಳಿದ್ನಲ್ಲ, ಅದು ಸುಳ್ಳೆ. ಏನು ಅಂದ್ರೆ ಹಾಲು ತಗೊಳ್ಳಿ. ಏನು ಅಂದ್ರೆ ಏನ್ರಿ ಇಷ್ಟು ಆಳವಾಗಿ ಯೋಚಿಸ್ತಾ ಇದ್ದೀರಾ? ದಶರಥ, ಯಾಕೋ ಈಗ ಸುಮ್ಕೂತಿದ್ಯಾ? ಏನು ಯೋಚನೆ ಮಾಡ್ತಿದ್ಯಾ? ಶಾಪ ಕಳೆದು ಹೋಗಿದೆ,
ಮುಂದಿನ ತಲೆಮಾರು ಚೆನ್ನಾಗಿರುತ್ತೆ ಅನ್ನೋ ಖುಷಿ ಬರೀ 2 ದಿನಕ್ಕೆ ಮುಗಿಯೋ ಹಾಗಿದೆಯಲ್ಲಮ್ಮ. ಹಾಗೆಲ್ಲ ಏನೂ ಆಗಲ್ಲ ಕಣೋ, ನನಗೆ ನಂಬಿಕೆ ಇದೆ. ಹೌದು ರೀ, ಯಾರೋ ಯಾವಾಗ್ಲೋ ಮಾಡಿರೋ ಪಾಪದ ಫಲವಾಗಿ ದೇವ್ರು ಶಾಪದ ಹೆಸರಲ್ಲಿ ಹೊಟ್ಟೆಲಿರೋ ಎಳೆ ಮಗುನ ಬಲಿ ತಗೋತಾನ. ನಾನ್ ಬೇಡ ಅಂತ ಆ ವೈದೇಹಿಗೆ ಜವಾಬ್ದಾರಿ ಒಪ್ಸಿದ್ರಲ್ಲ, ರಿಸಲ್ಟ್ ಹೀಗೆ ಬರುತ್ತೆ. ಆ ಶಾಪ ಎಲ್ಲೂ ಹೋಗಲ್ಲ. ನನ್ ಮೂಲಕನೇ ಮಗುನ ಬಲಿ ತಗೊಳುತ್ತೆ, ನೋಡ್ತಾ ಇರಿ. ಮಗು ವಿಷಯದಲ್ಲಿ ಪ್ರತಿ ಕ್ಷಣ ನಾವು ಹುಷಾರಾಗಿರ್ಬೇಕು ಕೌಸಲ್ಯ. ಡಾಕ್ಟರ್ ಮತ್ತೆ ಯಾವಾಗ ಬರ್ತೀನಿ ಅಂತ ಹೇಳಿದ್ರು? ನಾಳೆನೇ ಬರ್ತೀನಿ ಎಂದಿದ್ದಾರೆ ರೀ. ಆದ್ರೆ ವೈದೇಹಿ ಅಲ್ಲಿಗೆ ಹೋಗಿದ್ದಾಳಲ್ಲ. ಹಾಗಿದ್ರೆ ಡಾಕ್ಟರ್ನ ಅಲ್ಲಿಗೆ ಕರ್ಕೊಂಡು ಹೋಗಿ. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಕರೆಕ್ಟಾಗಿ ಹೇಳಿದ್ರಿ ಮಾವ, ಖಂಡಿತ ನಿರ್ಲಕ್ಷ್ಯ ಮಾಡೋ ಹಾಗೆ ಇಲ್ಲ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಏನಾಗುತ್ತೆ? ಏನೋ ಗೊತ್ತಿಲ್ಲ ಅಜ್ಜಿ, ಶಾಪ ಪಾಪ ಅಂತೇನೋ ಹೇಳ್ತಿದ್ದೀರಲ್ಲ. ಅಪಾಯ ಎಲ್ಲಿಂದಾದ್ರೂ ಯಾವ ರೂಪದಲ್ಲಾದ್ರೂ ಬರ್ಬೋದು. ನಾಳೆ ಖಂಡಿತ ಡಾಕ್ಟರ್ ಹೋಗ್ಬೇಕು. ಹೊಟ್ಟೆಲಿರೋ ಮಗುನ ಚೆಕ್ ಮಾಡೋದಕ್ಕಲ್ಲ, ಅಷ್ಟಕ್ಕೂ ಮಗುನೇ ಇಲ್ಲ, ಅಬೋರ್ಟ್ ಆಗಿದೆ ಅಂತ ಹೇಳೋದಕ್ಕೆ ಡಾಕ್ಟರ್ ಹೋಗ್ಲೇಬೇಕು. ಹಲೋ ಅಜ್ಜಿ, ಕೈಗೆ ಕಲೆ ಅಂಟದಿರೋ ಹಾಗೆ ಕೆಲಸ ಮುಗ್ಸೋಣ ಅಂದ್ರೆ ನೀನಿದ್ಯಾವ್ದೋ ಔಷಧಿ ಕಳಿಸಿದ್ಯಲ್ಲಮ್ಮ. ಅದರಿಂದ ಕೆಲಸ ಆಗುತ್ತೆ ಅಜ್ಜಿ. ಅದನ್ನ ಕುಡಿದ್ರೆ ವೈದೇಹಿ ಹೊಟ್ಟೆಯಲ್ಲಿ ಆ ಮಗು ಸತ್ತೋಗತ್ತೆ. ಆದ್ರೆ ಆಮೇಲೆ ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗ್ಬಿಡತ್ತಲ್ಲಮ್ಮ. ಏನು ಗೊತ್ತಾಗಲ್ಲ ಅಜ್ಜಿ. ಅದೇನ್ ಗೊತ್ತಾ, ವಿಟಮಿನ್ ಸಿ ಟ್ಯಾಬ್ಲೆಟ್ಸ್. ಅದನ್ನ ಶಕ್ತಿಗೋಸ್ಕರ ತಗೋತಾರಲ್ಲಮ್ಮ. ಒಂದು ಲಿಮಿಟಲ್ಲಿ ತಗೊಂಡ್ರೆ ಒಳ್ಳೇದಾಗತ್ತೆ. ಅದೇ ಲಿಮಿಟಿಗೂ ಮೀರ್ ತಗೊಂಡ್ರೆ ವಿಷ. ಆದ್ರೆ ಗೊತ್ತಾಗಲ್ಲ ತಾನೇ? ಖಂಡಿತ ಯಾರಿಗೂ ಗೊತ್ತಾಗಲ್ಲ. ಫ್ರೂಟ್ ಜ್ಯೂಸ್ ಕುಡಿಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಯಾವ್ದಾರ ಹಣ್ಣಿನ ಜ್ಯೂಸಲ್ಲಿ ಆ ಟ್ಯಾಬ್ಲೆಟ್ನ ಮಿಕ್ಸ್ ಮಾಡ್ಕೊಡಿ. ಆಗ ನಮ್ಮಿಬ್ರು ಆಸೆನೂ ಈಡೇರತ್ತೆ. ಆ ವೈದೇಹಿ ಮಗು ಕೂಡ ಸಾಯುತ್ತೆ. ಹೌದು, ಯಾಕೆ ಹೇಗೆ ಮಾಡಬೇಕು ಅಯ್ಯೋ ಪಾಪ ಅಂತ ಯೋಚನೆ ಏನೂ ಇಲ್ಲ ಅಲ್ವಾ? ಅಯ್ಯೋ ಪಾಪನಾ? ಈಗ ನನ್ನ ಮಗ ಅಯ್ಯೋ ಪಾಪ ಅಂದ್ಕೊಂಡು ಅವಳನ್ನ ಮನೆಗೆ ಕರ್ಕೊಂಡು ಬಂದಿದ್ದಕ್ಕೇನೆ ನನ್ನ ಮೊಮ್ಮಗಳಿಗೆ ಮನೇಲಿ ಜಾಗ ಇಲ್ದಿರೋ ಹಾಗಾಯ್ತು. ನಾನು ಅವಳನ್ನ ಸಂತೋಷವಾಗಿರಕ್ಕೆ ಬಿಡ್ತೀನಾ? ಅವಳನ್ನ ಅಳಿಸೋದಿಕ್ಕೆ, ಅವಳಿಗೆ ನೋವು ಕೊಡೋದಿಕ್ಕೆ, ಸರ್ವನಾಶ ಮಾಡೋದಿಕ್ಕೆ ಸಿಗೋ ಯಾವ ಅವಕಾಶನೂ ಬಿಡಲ್ಲ. ನೀವು ಸೂಪರ್ ಅಜ್ಜಿ. ನೀವಿದೇ ಫೋರ್ಸಲ್ಲಿರಿ, ನಮ್ಮಿಬ್ರು ಕೆಲಸನೂ ಬೇಗ ಮುಗಿಯತ್ತೆ. ಇವತ್ತೇ ಆ ಟ್ಯಾಬ್ಲೆಟ್ಸ್ನ ಜ್ಯೂಸಲ್ಲಿ ಮಿಕ್ಸ್ ಮಾಡಿಕೊಟ್ಬಿಡಿ. ಹಾ, ಹಾಗೆ ಆಗ್ಲಿ. ಏನೇ ವೈದೇಹಿ, ಬಾಣಂತನ ಮಾಡ್ತೀನಿ ಅಂತ ನಾನು ಹೇಳಿದ್ದಕ್ಕೆ ಬದಲಾಗಿದ್ದೀನಿ ಅನ್ಕೊಂಡೆ ಅಲ್ವಾ? ಅದು ಮೇಲ್ನೋಟಕ್ಕೆ ಮಾತ್ರನೇ. ಮನ್ಸಲ್ಲಿ ನನಗೆ ನಿನ್ನ ಮೇಲಿರೋ ದ್ವೇಷ ಹಾಗೇ ಇದೆ. 9 ತಿಂಗಳಲ್ಲಿ ಖಾಲಿ ಆಗಬೇಕಾಗಿರೋ ನೀನು ಹೊಟ್ಟೆ 3 ತಿಂಗಳಿಗೆ ಖಾಲಿ ಮಾಡಿಸ್ತೀನಿ. ಹಾ, ಹಾಲು ಯಾರಿಗೆ ಸುನಂದ? ವೈದೇಹಿಗೆ ಅತ್ತೆ. ಊಟ ಆದ್ಮೇಲೆ ಹಾಲು ಕೊಡ್ತಾರಾ? ಜೀರ್ಣ ಆಗಲ್ಲ. ಅದು ಹಾಗಲ್ಲ ಅತ್ತೆ, ಕೇಸರಿ ಹಾಕ್ಕೊಟ್ರೆ ಒಳ್ಳೇದಲ್ವಾ? ಹಾಲು ಬೆಳಿಗ್ಗೆ ಕೊಡು. ಈಗ ಹಣ್ಣಿನ ರಸ ಏನಾದ್ರೂ ಕೊಡು, ಜೀರ್ಣ ಆಗತ್ತೆ. ಕಿತ್ಲೆ ಹಣ್ಣು ಇದೆ ಅಲ್ವಾ? ಇದೆ ಅತ್ತೆ. ನಿನ್ಗೇನಾದ್ರೂ ಕೆಲಸ ಇದ್ರೆ ನೋಡು, ನನ್ನ ಮೊಮ್ಮಗಳಿಗೆ ನಾನೇ ಮಾಡ್ಕೊಡ್ತೀನಿ ಬಿಡು.